ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ನಿನ್ನೆ ತಾನೇ ಮಂತ್ರಾಲಯಕ್ಕೆ ಎಷ್ಟು ದೇಣಿಗೆ ಬಂತು, ಎಷ್ಟು ಕೆಜಿ ಚಿನ್ನ, ಎಷ್ಟು ಕೆಜಿ ಬೆಳ್ಳಿ, ಎಷ್ಟು ಹಣ ಬಂತು ಅಂತ ಲೆಕ್ಕಾಚಾರ ಆಗ್ತಿತ್ತು. ನೋಡಿ, ಇವತ್ತು ಅದೇ ಮಂತ್ರಾಲಯಕ್ಕೆ ತೆರಳಿದಂತಹ 5 ಜನರು ಮೃತರಾಗಿದ್ದಾರೆ. ಡಿವೈಡರ್ ದಾಟಿ ಓಮಿನಿಗೆ ಗೂಡ್ಸ್ ವಾಹನ ಏನಿದೆ ಅದು ಡಿಕ್ಕಿ ಹೊಡೆದಿದೆ. ಆ ಒಂದು ಪರಿಣಾಮ 5 ದುರ್ಮರಣಗೊಂಡಿದ್ದಾರೆ. ಎಲ್ಲರೂ ಕೂಡ ಪಾಪ ಇತ್ತೀಚಿನ ದಿನಗಳಲ್ಲಂತೂ ಮಂತ್ರಾಲಯಕ್ಕೆ ಹೋಗಬೇಕು, ಒಂದು ಬಾರಿ ಆದರೂ ರಾಯನ ದರ್ಶನವನ್ನು ಮಾಡಬೇಕು ಅಂತ ಒಂದಷ್ಟು ಜನರು ಅಂದ್ಕೊಳ್ತಾ ಇರ್ತಾರೆ. ನೀವು ನೋಡಬಹುದು, ಟ್ರೈನಲ್ಲಾಗಿರಬಹುದು, ಅಲ್ಲಿ ಹೋದರೆ ರೂಮೇ ಸಿಕ್ಕಲ್ಲ, ಅಷ್ಟು ಕಿಕ್ಕಿರಿದು ಹೋಗಿದೆ, ಅಷ್ಟು ಜನರು ಸೇರ್ತಾರೆ. ವೀಕ್ ಡೇಸ್ ಅಂತ ಇಲ್ಲ, ವೀಕ್ ಎಂಡ್ ಅಂತಿಲ್ಲ, ಅಷ್ಟು ಜನರು ಮಂತ್ರಾಲಯಕ್ಕೆ ತೆರಳ್ತಾ ಇದ್ದಾರೆ. ಆದರೆ ಪಾಪ ಇವರೆಲ್ಲರೂ ಕೂಡ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿಕೊಂಡು ಎಲ್ಲರೂ ಕೂಡ ಓಮಿನಿಯಲ್ಲಿ ಹೋಗೋದಕ್ಕೆ ಶುರು ಮಾಡಿದ್ದಾರೆ. ಆದರೆ ಡಿವೈಡರ್ ದಾಟಿ ಗೂಡ್ಸ್ ಗಾಡಿಗೆ ಆ ಒಂದು ವಾಹನ ಡಿಕ್ಕಿ ಹೊಡೆದು ಮಂತ್ರಾಲಯಕ್ಕೆ ತೆರಳುತ್ತಿದ್ದಂತಹ 5 ದುರ್ಮರಣಗೊಂಡಿದ್ದಾರೆ. ಈ ಒಂದು ಪರಿಣಾಮ 5 ಸಾವನ್ನಪ್ಪಿದ ಘಟನೆ ಕುಕನೂರು ತಾಲೂಕಿನ ಭಾನಾಪುರದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿರುವಂತಹ ಘಟನೆ. ಅದ್ರ ಜೊತೆಗೆ 5 ಜನ ಅಲ್ಲೇ ಸ್ಪಾಟಲ್ಲೇ ಡೆತ್ ಆದರೆ ಇನ್ನೂ 4 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರ ಹೆಸರು ನೋಡೋದಾದರೆ ಕೆಂಚಮ್ಮ ಬಾಳೆಕಾಯಿ ಅಂತ, ಪಾಪ ಆಕೆಯ ವಯಸ್ಸು 35 ವರ್ಷ. ಅಮೃತ ಕೋಟ್ಯಾಳ್ ಅಂತ, ಪಾಪ ಈಕೆಯ ವಯಸ್ಸು 25 ವರ್ಷ. ರಮೇಶ್ ಬಳ್ಳಾರಿ 45 ವರ್ಷ. ಹಾಗೆಯೇ ಪ್ರವೀಣ್ ಬಾಳೆಕಾಯಿ ಅಂತ 40 ವರ್ಷ. ಹಾಗೆ ಚಿನ್ಮಯ್ ಮೃತಪಟ್ಟವರು. ಇವರು 5 ಜನ ಆ ಒಂದು ಸ್ಪಾಟಲ್ಲೇ ಡೆತ್ ಆಗಿದ್ದಾರೆ. ಮಂತ್ರಾಲಯಕ್ಕೆ ಹೋಗಿ ನೆಮ್ಮದಿಯಾಗಿ ಪೂಜೆ ಮುಗಿಸ್ಕೊಂಡು ಬರೋಣ, ಒಂದು ಬಾರಿ ಆದರೂ ರಾಯರನ್ನ ನೋಡಬೇಕು ಅಂದ್ಕೊಂಡಿರ್ತಾರೆ. ಈ ಬಾರಿ ಆದರೂ ರಾಯರನ್ನ ನೋಡ್ಕೊಂಡು ಬರೋಣ ಅಂತ ಪಾಪ ಇಡೀ ಫ್ಯಾಮಿಲಿ ಹೊರಟಿತ್ತು. 5 ಜನ ಜಾಗದಲ್ಲೇ ಮೃತಪಟ್ಟಿದ್ರೆ 4 ಜನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಇವರೆಲ್ಲ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಕಬ್ಬಾರ್ ಗ್ರಾಮದವರು ಅಂತ ಈಗ ಒಂದು ತನಿಖೆಯಲ್ಲಿ ತಿಳಿದು ಬಂದಿದೆ. ಓಮಿನಿಯಲ್ಲಿ ಮಂತ್ರಾಲಯಕ್ಕೆ ತೆರಳುತ್ತಿದ್ದಂತಹ ವೇಳೆ ಈ ಒಂದು ಅವಘಡ ನಡೆದಿದೆ. ಪಕ್ಕದ ರಸ್ತೆಯಲ್ಲಿ ಹೋಗ್ತಿದ್ದಂತಹ ಅಶೋಕ್ ಲೇಲ್ಯಾಂಡ್ ವಾಹನ ಡಿವೈಡರ್ ದಾಟಿ ಓಮಿನಿಗೆ ಡಿಕ್ಕಿ ಹೊಡೆದಿದೆ. ಇದ್ರ ಪರಿಣಾಮ 5 ಜನ ಸಾವನ್ನಪ್ಪಿದ್ರೆ 4 ಜನರು ಗಾಯಾಳುಗಳಾಗಿದ್ದಾರೆ. ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತದೆ. ಕುಕನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಆಘಾತ ನಡೆದಿದೆ. ಈ ಒಂದು ಪ್ರಕರಣ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಅವರೆಲ್ಲರ ಬಾಡಿಯನ್ನು ಫ್ಯಾಮಿಲಿಗೆ ಒಪ್ಪಿಸಲಾಗಿದೆ. ಅದ್ರ ಜೊತೆಗೆ ಈಗ 4 ಜನ ಏನಿದ್ದಾರೆ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿತ್ತು, ಕೆಲವರಿಗೆ ಜಾಸ್ತಿ ಗಾಯಗಳಾಗಿದೆ. ಅವರೆಲ್ಲರನ್ನೂ ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಪಾಪ ಬೆಳಗ್ಗೆ ಎದ್ದು ನೆಮ್ಮದಿಯಾಗಿ ರಾಯರ ದರ್ಶನ ಆಗುತ್ತೆ, ಹೇಗಾದರೂ ಮಾಡಿ ಒಂದು ಸತಿನಾದರೂ ರಾಯರನ್ನ ನೋಡ್ಕೊಂಡು ಬರೋಣ ಅಂತ ನೆಮ್ಮದಿಯಾಗಿ ಹೊರಟಂಥ ಫ್ಯಾಮಿಲಿಗೆ ಪಾಪ ಈ ರೀತಿಯಾದಂತಹ ಘಟನೆ ನಡೆದಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.